ದೇವರು ಎಲ್ಲ ಹೇಗಿದ್ದೀರಾ ಎಂದು ನಗು ನಗುತ್ತಾ ಸ್ವಾಗತಿಸಿ, ಹಾಗೆ ಒಂದಿಷ್ಟು ಆಪ್ತವಾಗಿ ಹರಡುತ್ತಾ ತಮಾಷೆ ಮಾಡುತ್ತಾ ತಮ್ಮ ಹಿಡಿಯದೊಳಗೆ ಕರೆದುಕೊಂಡು ಹೋಗಿ ಪೂರ್ತಿ ವಿಡಿಯೋ ನೋಡುವಂತೆ ಮಾಡುವ ಟ್ರಾವೆಲ್ ಲಾಗರ್ ಡಾಕ್ಟರ್ ಬ್ರೋ. ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸ್ಮಾರ್ಟ್ ಫೋನ್ ಬಳಸುವ ಮತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವ ಪ್ರತಿಯೊಬ್ಬರಿಗೂ ಇವರು ಅತ್ಯಂತ ಚಿರಪರಿಚಿತರು. ಯಾವುದೇ ಭಯ ಆತಂಕ ಇಲ್ಲದೆ ಏಕಾಂಗಿಯಾಗಿ ದೇಶ ವಿದೇಶಗಳನ್ನು ಸುತ್ತಾಡುತ್ತಾ ಅದನ್ನೆಲ್ಲ ನಮಗೆ ಅಷ್ಟೇ ಆಪ್ತವಾಗಿ ತೋರಿಸಿಕೊಡುವ ಡಾಕ್ಟರ್ ಬ್ರೋ ಇಡೀ ಕರುನಾಡೆ ಮೆಚ್ಚಿಕೊಂಡ ಅಚ್ಚುಮೆಚ್ಚಿನ ಯೂಟ್ಯೂಬರ್. ಒಬ್ಬ ಸಿನಿಮಾ ಸ್ಟಾರ್ಗೆ ಸರಿ ಸಮನಾದ ಜನಪ್ರಿಯತೆಯನ್ನು ಹೊಂದಿರುವ ಡಾಕ್ಟರ್ ಬ್ರೋ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಆಗಿದ್ದಾರೆ. ಇತ್ತೀಚೆಗೆ 2-3 ವರ್ಷಗಳಿಂದ ಪ್ರತಿ ಸಲವೂ ಬಿಗ್ ಬಾಸ್ ಸ್ಟಾರ್ಟ್ ಆಗುವಾಗ ಸಲ ಡಾಕ್ಟರ್ ಬ್ರೋ ಬಂದೇ ಬರ್ತಾರೆ, ಈ ಸಲ ಪಕ್ಕಾ ಬರ್ತಾರೆ ಅಂತ ಅವರ ಅಭಿಮಾನಿಗಳು ಪ್ರತಿ ಸಲವೂ ಕುತೂಹಲದಿಂದ ಕಾಯ್ತಾನೆ ಇದ್ದಾರೆ. ಪ್ರತಿ ಸಲವೂ ಬಿಗ್ ಬಾಸ್ ಸ್ಟಾರ್ಟ್ ಆಗುವಾಗ ಇವರ ಹೆಸರು ಕೇಳಿ ಬರ್ತಾನೆ ಇರುತ್ತೆ. ಅಂತೆ ಈ ವರ್ಷವೂ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಲರ್ಸ್ ಕನ್ನಡ ಮತ್ತು ರಾಘವೇಂದ್ರ ಡಾಕ್ಟರ್ ಬ್ರೋ ಅವರಿಗೆ ಭಾಗವಹಿಸುವಂತೆ ಅಪ್ರೋಚ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ತುಂಬಾ ಜನ ಕನ್ನಡಿಗರು ಡಾಕ್ಟರ್ ಬ್ರೋ ಬರ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದಿಷ್ಟು ಡೀಟೇಲ್ ಆಗಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬೆಂಗಳೂರಿನ ದೇವಸ್ಥಾನವೊಂದರ ಅರ್ಚಕರ ಕುಟುಂಬಕ್ಕೆ ಸೇರಿದ ಡಾಕ್ಟರ್ ಬ್ರೋ ಅವರ ಹೆಸರು ಗಗನ್ ಶ್ರೀನಿವಾಸ್ ಎನ್ನುವುದು ಅವರನ್ನು ಇಷ್ಟಪಡುವ ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವ ವಿಷಯ. ಆದ್ರೆ ಆಶ್ಚರ್ಯದ ಸಂಗತಿ ಎಂದರೆ PUC ಸೈನ್ಸ್ ಮಾಡಿದ ಇವರು ಫಸ್ಟ್ PUCಯಲ್ಲೇ ಫೇಲ್ ಆಗಿರ್ತಾರೆ. ಓದಿನ ಕಡೆ ಅಷ್ಟೇನು ಇಂಟ್ರೆಸ್ಟ್ ಇರದೇ ಇದ್ದರೂ ತುಂಬಾ ಸರಳ, ಸಜ್ಜನ, ಸಭ್ಯ ಹುಡುಗನಾಗಿದ್ದ ಗಗನ್ ಅವರು ಮುಂದೆ ಕಾಮರ್ಸ್ ಮಾಡಿ PUC ಪಾಸ್ ಮಾಡಿಕೊಂಡು ನೆಕ್ಸ್ಟ್ BCom ಗ್ರಾಜ್ಯುಯೇಟ್ ಆಗ್ತಾರೆ. ತಮ್ಮ 18ನೇ ವಯಸ್ಸಲ್ಲೇ ಡ್ರೈವರ್ ಕೆಲಸಕ್ಕೆ ಸೇರಿದ ಡಾಕ್ಟರ್ ಬ್ರೋ ಅದನ್ನು ಕೆಲವೇ ತಿಂಗಳಲ್ಲಿ ಬಿಟ್ಟು ಒಂದು ಸಿಂಪಲ್ ಆಗಿರೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅವರ ಮನೆಯಲ್ಲೇ ಅವರೇ ತಯಾರು ಮಾಡ್ತಾ ಇದ್ದ ಉತ್ಪನ್ನಗಳನ್ನು ಅವರೇ ಶಾಪ್ಸ್ಗಳಿಗೆ ಸೇಲ್ ಮಾಡ್ತಾ ಇದ್ರು. ಹೀಗೆ 2018ರಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡುವ ಡಾಕ್ಟರ್ ಬ್ರೋ 2 ವರ್ಷಗಳವರೆಗೆ ಆ ಚಾನೆಲ್ ಅಲ್ಲಿ ಬೇರೆ ಬೇರೆಯವರ ಇಂಟರ್ವ್ಯೂ ಮಾಡ್ತಾ ಇದ್ರು. ಹಾಗೆ ಅವರೇ ಒಂದಿಷ್ಟು ಕಾಮಿಡಿ ಮಾಡುವ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ರು. ಆದ್ರೆ ಆ ನಂತರ ಆ ಯೂಟ್ಯೂಬ್ ಚಾನೆಲ್ ಹೆಸರು ಡಾಕ್ಟರ್ ಬ್ರೋ ಅಂತ ಚೇಂಜ್ ಮಾಡಿ ನಮ್ಮ ಕರ್ನಾಟಕ ಹಾಗೂ ನಮ್ಮದೇ ದೇಶದ ಊರುಗಳನ್ನು ತೋರಿಸುತ್ತಾ ಟ್ರಾವೆಲ್ ಆಗಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಒಳ್ಳೆಯ ಮಾತುಗಾರನಾಗಿರುವ ಡಾಕ್ಟರ್ ಬ್ರೋ ತಮ್ಮ ಆಶೆ ಪ್ರಜ್ಞೆಯಿಂದ ಹಾಗೂ ಅವರು ಸ್ಥಳಗಳನ್ನು ತೋರಿಸುವ ವಿಶೇಷತೆಯಿಂದಾಗಿ ಬೇಗ ಜನರ ಮನಸ್ಸು ಗೆದ್ದು ಸಾಕಷ್ಟು ಫೇಮಸ್ ಆಗ್ತಾರೆ. ಡೇರ್ ಡೆವಿಲ್ ಮುಸ್ತಾಫಾ ಎನ್ನುವ ಕನ್ನಡ ಮೂವಿಗೆ ವಾಯ್ಸ್ ಡಬ್ ಮಾಡಿರುವ ಡಾಕ್ಟರ್ ಬ್ರೋ ಅವರು ಪ್ರಸ್ತುತ ಯೂಟ್ಯೂಬ್ ಮೇನ್ ಚಾನೆಲ್ ಅಲ್ಲಿ 31 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದ್ರೆ, ಅವರ ಶಾರ್ಟ್ಸ್ ಚಾನೆಲ್ ಅಲ್ಲಿ 15 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ 32 ಲಕ್ಷ ಫಾಲೋವರ್ಸ್ ಹೊಂದಿರುವ ಇವರಿಗೆ ಫೇಸ್ಬುಕ್ ಅಲ್ಲೂ 28 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಇದು ಅಷ್ಟೇ ಅಲ್ಲದೆ ಡಾಕ್ಟರ್ ಬ್ರೋ ಹೆಸರಲ್ಲಿ ನೂರಾರು ಅಭಿಮಾನಿ ಸಂಘಟನೆಗಳಿದ್ದು ಸಾಕಷ್ಟು ಅಭಿಮಾನಿ ಪೇಜ್ಗಳು, ಪ್ರೊಫೈಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದೆ. ಬಾರಿ ಯಾರ್ಯಾರು ಬಿಗ್ ಬಾಸ್ಗೆ ಹೋಗಬೇಕು ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇರುತ್ತೆ. ಆ ಚರ್ಚೆಯಲ್ಲಿ ಕಂಡು ಬರುವ ಟಾಪ್ ಹೆಸರುಗಳಲ್ಲಿ ಡಾಕ್ಟರ್ ಬ್ರೋ ಅಂತೂ ಇದ್ದೇ ಇರ್ತಾರೆ. ಇವರು ಏನಾದರೂ ಬಿಗ್ ಬಾಸ್ಗೆ ಬಂದರೆ ಆ ಸೀಸನ್ ಕದ್ರೆ ಬೇರೆ ತರ ಇರುತ್ತೆ. ತಮ್ಮ ವಿಶಿಷ್ಟ ಮಾತಿನ ಶೈಲಿಯಿಂದಲೇ ಅವರ ಅಭಿಮಾನಿಗಳ ಜೊತೆಗೆ ಮತ್ತಷ್ಟು ಯುವ ಪ್ರೇಕ್ಷಕರನ್ನು ಬಿಗ್ ಬಾಸ್ ನೋಡುವಂತೆ ಮಾಡುವ ತಾಕತ್ತು ಅವ್ರಿಗಿದೆ. ಹಾಗೆ ಅವರು ತಮ್ಮ ತಮಾಷೆಯ ಸ್ವಭಾವದಿಂದ ಸ್ಪರ್ಧಿಗಳನ್ನು ಸೇರಿದಂತೆ ಎಲ್ಲ ವೀಕ್ಷಕರು ಸಹಜವಾಗಿ ಸ್ವಾಭಾವಿಕವಾಗಿ ನಗುವಂತೆ ಮಾಡಬಲ್ಲರು. ಹಾಗೆ ಬಿಗ್ ಬಾಸ್ ಮನೆಯ ಪ್ರೇಜರ್ ಜೊತೆಗೆ ಕೆಲಸ ಮಾಡಿ ಬಂದು ಬಿಗ್ ಬಾಸ್ ನೋಡುವವರ ಪ್ರೇಜರ್ ಕೂಡ ಕಮ್ಮಿ ಆಗುತ್ತೆ. ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೂ ಹೆಚ್ಚು ಟೈಮ್ ತೆಗೆದುಕೊಳ್ಳದೆ ನೇರವಾಗಿ ಮತ್ತು ಅಷ್ಟೇ ನಿಷ್ಠುರವಾಗಿ ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಡಾಕ್ಟರ್ ಬ್ರೋ ಅವರ ನಿಷ್ಠುರ ಮಾತುಗಳು ಒಂದಿಷ್ಟು ವಿವಾದಗಳಿಗೂ ಕಾರಣವಾಗುವ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗೆ ಡಾಕ್ಟರ್ ಬ್ರೋ ಅವರ ಹಮ್ಮು ಬಿಮ್ಮು ಇಲ್ಲದ ಸರಳತೆ, ಪ್ರಾಮಾಣಿಕತೆಗೂ ಈ ಬಿಗ್ ಬಾಸ್ ಇನ್ನೊಂದು ಗುರುತು ಆಗಬಹುದು. ಒಟ್ಟಿನಲ್ಲಿ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ಗೆ ಬಂದರೆ ಎಂಟರ್ಟೈನ್ಮೆಂಟ್ಗಂತೂ ಸ್ವಲ್ಪ ಕೊರತೆ ಇರಲ್ಲ. ಹಾಗೆ ಬಿಗ್ ಬಾಸ್ TRP ಕೂಡ ಎಕ್ದಮ್ ರೈಸ್ ಆದ್ರೂ ಆಗ್ಬಹುದು. ಅವರ ಅಭಿಮಾನಿಗಳಲ್ಲೇ ಒಂದಿಷ್ಟು ಜನ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ಗೆ ಹೋಗೋದನ್ನ ಇಷ್ಟಪಡಲ್ಲ.
ತುಂಬಾ ಒಳ್ಳೆ ಹೆಸರು ಮಾಡಿರುವ ಡಾಕ್ಟರ್ ಬ್ರೋ ಅವರು ಈ ಶೋಗೆ ಹೋಗಿ ಅವರು ಹೆಸರು ಕೆಡಿಸಿಕೊಳ್ಳುವುದು ಅವರಿಗೆ ಇಷ್ಟ ಆಗಲ್ಲ. ತುಂಬಾ ಸಭ್ಯ ಸಜ್ಜನರಿಗೆ ಈ ಶೋ ಸೆಟ್ ಆಗಲ್ಲ ಎನ್ನುವುದು ಅವರ ಕೆಲವು ಅಭಿಮಾನಿಗಳ ಅಭಿಪ್ರಾಯವಾಗಿದೆ. ಬ್ರೋ ಪ್ರವಾಸ ಎಂಬ ಟ್ರಾವೆಲ್ ಕಂಪನಿಯನ್ನು ಸಹ ಸ್ಟಾರ್ಟ್ ಮಾಡಿರುವ ಡಾಕ್ಟರ್ ಬ್ರೋ ಅವರಿಗೆ ದೇಶ ವಿದೇಶಗಳನ್ನು ಸುತ್ತಿ ಕನ್ನಡಿಗರಿಗೆ ಅದನ್ನು ತೋರಿಸುವುದೇ ಅವರಿಗೆ ತುಂಬಾ ಇಷ್ಟವಾದ ಕಾಯಕ. ಹಾಗೆ 3 ತಿಂಗಳು ಒಂದೇ ಮನೆಯಲ್ಲಿ ಅವರಿಗೆ ಇರುವುದು ಕೂಡ ತುಂಬಾ ಕಷ್ಟ ಕೂಡ ಆಗುತ್ತೆ. 3 ತಿಂಗಳಲ್ಲಿ 5 ದೇಶ ತೋರಿಸಬಹುದು ಎಂದಿರುವ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್‌ಗೆ ಹೋಗುವುದಿಲ್ಲ ಎಂದು ಕನ್ಫರ್ಮ್ ಮಾಡಿದ್ದಾರೆ. ಆದರೂ ಕಲರ್ಸ್ ಕನ್ನಡ ಚಾನೆಲ್ ಅವರು ಸರಿಯಾದ ರೀತಿಯಲ್ಲಿ ಡಾಕ್ಟರ್ ಬ್ರೋ ಅವರಿಗೆ ಅಪ್ರೋಚ್ ಮಾಡಿ ಮನವೊಲಿಸಿದರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಬಿಗ್ ಬಾಸ್‌ಗೆ ಬಂದರೂ ಬರಬಹುದು. ಅಂತಹ ಸಾಧ್ಯತೆಗಳನ್ನು ಅಲ್ಲಗೆಳೆಯಲಾಗುವುದಿಲ್ಲ. ನಿಮ್ಮ ಪ್ರಕಾರ ಡಾಕ್ಟರ್ ಬ್ರೋ ಅವರು ಈ ಸಲ ಬಿಗ್ ಬಾಸ್‌ಗೆ ಬರಬೇಕಾ? ಬರಬಾರದಾ?